ನಮಸ್ತೆ ಫ್ರೆಂಡ್ಸ್. ಅಷ್ಟಮಿ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋದು ಮೂಡೆ. ಮೂಡೆ ಅಂತ ಹೇಳಿದರೆ ನಮ್ಮದು ಹಿಂದಿನ ಕಾಲದಲ್ಲಿ ಅದರದ್ದೇ ಒಂದು ಮೂಡೆ ಒಲಿ ಅಂತ ಬರ್ತದೆ, ಅದರಲ್ಲಿ ಮಾಡ್ತಾಯಿದ್ರು. ಆದರೆ ಈಗ ಎಲ್ಲ ನಿಮಗೆ ಲೋಟದಲ್ಲಿ, ಸ್ಟೀಲ್ ಲೋಟಲ್ಲಿ ಇರ್ತದಲ್ಲ, ಅದರಲ್ಲೆಲ್ಲ ಮಾಡ್ತಾರೆ. ಮೂಡೆ ಒಲಿಯಲ್ಲಿ ಮಾಡಿದ್ದು ಮೂಡೆ ಇರ್ತದಲ್ಲ, ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೆ ತಿನ್ನಲಿಕ್ಕೆ ಕೂಡ ತುಂಬ ರುಚಿ. ಆ ಮೂಡೆ ಒಲಿ ಹೇಗಿರ್ತದೆ ಅಂತೇಳಿ ನೋಡಿ, ಇಲ್ಲಿದೆ. ಇದು ನೋಡಿ, ಇಷ್ಟು ಉದ್ದ ಉದ್ದ ಇರ್ತದೆ ಎಲೆ ಎಲ್ಲ. ಕನ್ನಡದಲ್ಲಿ ಕೇವಡ ಎಲೆ ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ಕೇವಡ ಲೀವ್ಸ್ ಅಂತ ಹೇಳ್ತಾರೆ, ತುಳುವಲ್ಲಿ ಮೂಡೆ ಒಲಿ ಅಂತ ಹೇಳ್ತಾರೆ. ಇದರಿಂದ ನಾನೊಂದು 7-8 ಎಲೆ ತೆಗೆದು ಇವಾಗ ನಾನು ನಿಮಗೆ ಹೇಗೆ ಹೆಣೆಯೋದು ಅಂತೇಳಿ ತೋರಿಸಿಕೊಡ್ತೇನೆ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಇದೊಂದು ನಾನಿಂದು 7-8 ಒಲಿಯನ್ನು ತೊಗೊಂಡು ಬಂದಿದ್ದೇನೆ. ಇದೀಗ 3 ಸೈಡಲ್ಲಿ ಮುಳ್ಳಿರ್ತದೆ ನೋಡಿ. ನೋಡಿ, ಇದು 2 ಕಡೆ ಮತ್ತು ಹಿಂದುಗಡೆ ಕೂಡ ಮುಳ್ಳಿರ್ತದೆ. ಇದನ್ನು ನಾವೀಗ ಚೆನ್ನಾಗಿ ತೆಗೆದುಕೊಳ್ಬೇಕು. ನಮಗೆ ಮುಳ್ಳು ಹೋದರೆ ಸಾಕು ನೋಡಿ, ಇಷ್ಟು ತೆಗೆದರೆ ಸಾಕು. ನೋಡಿ, ಇದು ನಾನೀಗ ಸ್ವಲ್ಪ ಬಲ್ಲೆಯಲ್ಲಿ ತೆಗಿತಿದ್ದೇನೆ, ಯಾಕಂದರೆ ಇದು ಮುಳ್ಳು ಚಿಕ್ಕ ಚಿಕ್ಕದಿರ್ತದಲ್ಲ, ಇದು ಎಲ್ಲಿ ಬೀಳ್ತದೆ ಅಂತ ಗೊತ್ತಾಗೋದಿಲ್ಲ ಅದಕ್ಕೆ. ನೋಡಿ, ಇದು ಈಗ ಚಾಕುವನ್ನು ಉಲ್ಟಾ ಇಟ್ಕೊಂಡು ತೆಗಿಬೇಕು. ನಾವು ಸೀದಾ ಇಟ್ಕೊಂಡು ತೆಗೆದರೆ ಇದು ಒಲಿ ಉಂಟಲ್ಲ ಹರಿತದೆ, ಅದಕ್ಕೆ ಹೀಗೆ ಉಲ್ಟಾ ಇಟ್ಕೊಂಡು, ಅದು ಶಾರ್ಪ್ ಇರೋದಿಲ್ಲಲ್ಲ, ಹಾಗೆ ಉಲ್ಟಾ ಇಟ್ಕೊಂಡು ಹೀಗೆ ತೆಗೆಯೋದು. ಸ್ವಲ್ಪ ಸ್ವಲ್ಪ ತೆಗೆದರೆ ಸಾಕು, ಮತ್ತು ಇದು ಬಾಡಿಸ್ಲಿಕ್ಕೆ ಉಂಟಲ್ಲ. ತೆಗಿಬೇಕಂತಲಿಲ್ಲ, ಹೀಗೆ ಅದರ ಮೇಲೆ 2 ಸಲ ಹೀಗೆ ಇದು ಮಾಡಿದರೆ ಸಾಕು ನೋಡಿ, ಹೋಗ್ತದೆ ಅದು. ಈಗ ಎಷ್ಟು ನೈಸ್ ಆಯಿತು ನೋಡಿ, 2 ಸೈಡಲ್ಲಿ ನೈಸ್ ಆಯಿತು. ಹಾಗೆ ಹಿಂದುಗಡೆ ಕೂಡ ಮುಳ್ಳೆಲ್ಲ ಹೋಯ್ತು ನೋಡಿ. ಇದು ಚಾಕು ಹಿಂದುಗಡೆಯಿಂದ ಹೀಗೆ ಮಾಡಲಿಕ್ಕೆ ಎಲ್ಲ ಹೋಯ್ತು ನೋಡಿ, ಇಷ್ಟು ಹೋದರೆ ಸಾಕು. ನಾನೀಗ ಇದು ಎಲ್ಲ ಮುಳ್ಳು ತೆಗೆದಿಟ್ಟಿದ್ದೇನೆ ನೋಡಿ. ಇದರಲ್ಲೊಂದು 7-8 ಒಲಿ ಉಂಟು. ಈಗ ಇದನ್ನು ಚೆನ್ನಾಗಿ ನಾವು ಬಾಡಿಸ್ಕೊಳ್ಬೇಕು. ಒಲಿ ತಗೊಂಡು ಬರಬೇಕಾದ್ರೆ ನೋಡಿ, ಗಟ್ಟಿರ್ತದೆ ಇದು. ಈಗ ನೋಡಿ ಎಷ್ಟು ಸಾಫ್ಟ್ ಆಯಿತು ನೋಡಿ. ಅದು ನಾವೀಗ ಬಾಡಿಸಿದ್ವಲ್ಲ, ಹೀಗೆ ಚೆನ್ನಾಗಿ ಬಾಡಿಸಬೇಕು. ಬಾಡಿಸಿ ಆದ ನಂತರ ಹೀಗೆ ನಮಗೆ ಇದು ಫೋಲ್ಡ್ ಮಾಡಲಿಕ್ಕೆ ಬರಬೇಕು. ನಾವಿದು ಬಾಡಿಸೋದು ಅದಕ್ಕೆ ಫೋಲ್ಡ್ ಮಾಡಲಿಕ್ಕೆ ಬರಬೇಕಂತೇಳಿ ಬಾಡಿಸೋದು. ಈಗ ಚೆನ್ನಾಗಿ ನಾನು ಇಡೀ ಒಲಿಯನ್ನು ಬಾಡಿಸಿದ್ದೇನೆ. ಈಗ ಇದನ್ನು ನಾವು ಫೋಲ್ಡ್ ಮಾಡಿ ಇಡಬೇಕು. ಈ ಒಲಿಯದು ತುದಿಯಿಂದ ನಾವು ಮಡಿಸ್ತಾ ಬರಬೇಕು. ಈಗ ಒಂದು ಸಲ ರೌಂಡ್ ಶೇಪಲ್ಲಿ ಮಡಚ್ಕೊಂಡು ಬರಬೇಕು. ಇದು ಟೈಟಾಗಿ ನೋಡಿ, ಹೀಗೆ ರೌಂಡಲ್ಲಿ ಮಡಿಸ್ಕೊಂಡು ಬರಬೇಕು. ಇದು ಒಲಿ ಆ ಕಡೆ ಈ ಕಡೆ ಎಲ್ಲ ಆಗಿದ್ದರೆ ಸರಿ ಮಾಡ್ಕೊಂಡು ಫೋಲ್ಡ್ ಮಾಡಬೇಕು. ಹೀಗೆ ಮಾಡ್ಕೊಳ್ಳೋದಂದರೆ ಫೋಲ್ಡ್ ಮಾಡಿದ್ದು ಸರಿಯಾಗಿ ನಿಲ್ಲಬೇಕಲ್ಲ, ಇಲ್ಲಾಂದರೆ ಹೀಗೆ ತೆಗೆದು ನಾವು ಕೆಳಗಿಟ್ಟಾಗ ಫುಲ್ ಬಿಟ್ಕೊಳ್ತದೆ ಇದು. ಹೀಗೆ ಸರಿಯಾಗಿ ಉಜ್ಜಿ ಹಾಗೆ ಫೋಲ್ಡ್ ಮಾಡಿ ಇಡಬೇಕು ನೋಡಿ. ಇಷ್ಟ ಆಗಿದೆ. ಈಗ ನಾವು ತಂದಿಟ್ಟ ಒಲಿಯನ್ನೆಲ್ಲ ಹೀಗೆ ಫೋಲ್ಡ್ ಮಾಡಿ ಇಡಬೇಕು. ಈಗ ನಾವು ಒಂದೊಂದು ಒಲಿಯನ್ನು ಕೂಡ ಹೀಗೆ ಸುರುಳಿ ಮಾಡಿ ಇಟ್ಕೊಂಡಾಯಿತು. ಇನ್ನು ಇದನ್ನು ನಾವು ಇಷ್ಟು ಸುರುಳಿಯನ್ನು ಒಂದೇ ದೊಡ್ಡ ಸುರುಳಿ ಮಾಡಲಿಕ್ಕೆ ಉಂಟು. ಇದು ಯಾಕಂತ ಹೇಳಿದರೆ, ನಮಗೆ ಒಲಿ ಉಂಟಲ್ಲ ಸ್ಮೂತ್ ಆಗಬೇಕಂತ ಹೇಳಿ ಒಂದು ರೀಸನ್. ಮತ್ತು ನಾವು ಮೂಡೆ ಒಲಿ ಕಟ್ತೇವಲ್ಲ, ಅದು ನಾವು ಹೇಳಿದಾಗಿ ಹೇಳಬೇಕಲ್ಲ, ಅದಕ್ಕಾಗಿ ಹೀಗೆ ನಾವು ಇಷ್ಟು ಸುರುಳಿಯನ್ನು ಒಂದೇ ದೊಡ್ಡ ಸುರುಳಿ ಮಾಡಿ ಅದನ್ನು ಕಟ್ಟಿಡೋದು. ಇದು ಕಟ್ಟಿಡೋದು ಕೂಡ ಹಾಗೆಯೇ 4-5 ಗಂಟೆ ಕಟ್ಟಿಡ್ಬೋದು, ಅಥವಾ ಮ್ಯಾಕ್ಸಿಮಮ್ 1 ದಿವಸ ತನಕ ಕೂಡ ಕಟ್ಟಿಡ್ಬೋದು. ಅಂದರೆ ಅದು ನಮಗೆ ಹೇಳಿದಾಗೆ ಕೇಳ್ತದೆ ಹೀಗೆ ಗಟ್ಟಿ ಕಟ್ಟೋದ್ರಿಂದ. ನೋಡಿ, ಈಗ ನಾನೀಗ ಒಂದು ಸುರುಳಿಯನ್ನು ತಗೊಂಡಿದ್ದೇನೆ. ಈಗ ಇದಕ್ಕೆ ಹೀಗೆ ಕಟ್ತಾ ಹೋಗಬೇಕು. ಇದು ಹೇಗೆ ಅಂತ ಹೇಳಿದರೆ, ಈಗ ಒಂದು ಸುರುಳಿಯದ್ದು ಲಾಸ್ಟ್ ಇರ್ತದಲ್ಲ, ಈ ಲಾಸ್ಟಿಗೆ ಮತ್ತೊಂದು ಒಲಿ ಉಂಟಲ್ಲ, ಈ ಒಲಿ ಈಗ ಇದು ಮುಳ್ಳಿದ್ದ ಜಾಗ, ಇದು ಮುಳ್ಳಿದ್ದ ಜಾಗವನ್ನು ಹೀಗೆ ಇಡಬೇಕು. ಇಲ್ಲಿ ಇದರ ಒಳಗೆ ಹೀಗೆ ಅಡಿಯಲ್ಲಿ ಇಡಬೇಕು, ಮತ್ತು ಅದರ ಮೇಲ್ಭಾಗ ಹೀಗೆ ಇರಬೇಕು. ಮುಳ್ಳಿದ್ದ ಜಾಗ ಹೀಗೆ ಅಡಿಗೆ ಹೋಗಿ ನಾವು ಇದನ್ನು ಮತ್ತೆ ಸುರುಳಿ ಮಾಡ್ಕೊಂಡು ಹೋಗೋದು ನೋಡಿ. ಇದಕ್ಕೆ ನಮ್ಮದು ಆಡು ಭಾಷೆಯಲ್ಲಿ ಪಾವನೆ ಕಟ್ಟೋದು ಅಂತ ಹೇಳ್ತಾರೆ. ಇದೀಗ ಟೈಟಾಗಿ ಕಟ್ಕೊಂಡು ಹೋಗಬೇಕು. ಬಾಡಿಸಿದಾಗ ನಾವು ಇದು ಬೆಂಕಿಯಲ್ಲಿ ಬಾಡಿಸೋದಲ್ಲ, ಕೈಯಲ್ಲಿ ನೋಡಿ ಹೇಗೆ ಆಗ್ತದೆ ಅಂತೇಳಿ. ಇದು ನೋಡಿ, 2ನೇದ್ದು ಸುರುಳಿ ಸುತ್ತಿ ಆಯಿತು. ಈಗ ಇದು 3ನೇದ್ದು ಮತ್ತೆ ಸುತ್ತಲಿಕ್ಕೆ ಹೋಗಬೇಕು. ಇದಂದರೆ ಮಾಡಲಿಕ್ಕೆ ಒಬ್ಬೊಬ್ಬರಿಂದ ಆಗೋದಿಲ್ಲ, ಇಬ್ಬರಿಬ್ಬರು ಬೇಕು. ಇವರು ನನ್ನದು ಫ್ರೆಂಡ್, ನಮಗೆ ಹೆಲ್ಪ್ ಮಾಡಲಿಕ್ಕೆ ಅಂತೇಳಿ ಬಂದಿದ್ದಾರೆ ನೋಡಿ. ಈಗ ದೊಡ್ಡ ಸುರುಳಿ ಮಾಡಿಟ್ಟಾಯಿತು. ಇದಕ್ಕೆ ನಾವು ಆಡು ಭಾಷೆಯಲ್ಲಿ ಚಂದ್ರಿಕೆ ಅಂತ ಹೇಳ್ತಾರೆ. ಇದನ್ನು ನಾವೀಗ ದೊಡ್ಡ ಹಗ್ಗದಲ್ಲಿ ಕಟ್ಟಿಡಬೇಕು ಗಟ್ಟಿಯಾಗಿ.
ಇದು ಕಟ್ಟಿ ಒಂದು 4 ರಿಂದ 5 ಗಂಟೆ ಹಾಗೆ ಬಿಡಬೇಕು. ನೋಡಿ ಇದು ಬಾಡಿದ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ನೋಡಿ. ನಾವು ಬಾಡಿಸಿದಾಗ ಫಸ್ಟಿಗೆ ಅದು ಹಸಿರು ಕಲರ್ ಇರ್ತದೆ, ಈಗ ನೋಡಿ ಒಂಥರ ಬೇರೆ ಕಲರ್ ಆಗ್ತದೆ, ಯೆಲ್ಲೋಯಿಶ್ ಕಲರ್ ಬರ್ತದೆ ಸ್ವಲ್ಪ. ಒಳ್ಳೆ ಬಾಡಿದೆ. ಈಗ ಇದನ್ನು ನಾವು ಮೂಡೆ ಕಟ್ಟಲಿಕ್ಕೆ ಉಂಟು. ಇದು ಒಲಿ ಕಟ್ಟೋದಕ್ಕಿಂತ ಮೊದಲು ಚೆನ್ನಾಗಿ ಒರೆಸ್ಕೊಳ್ಬೇಕು. ಯಾಕಂದ್ರೆ ನಾವು ಇದು ಒಲಿ ಡೈರೆಕ್ಟ್ ತಂದದ್ದಲ್ಲ, ತಂದು ನಾವು ತೊಳೆದಿಲ್ಲ ಎಲ್ಲೂ ಕೂಡ. ಈಗ ಅದಕ್ಕೆ ನಾವು ಬಾಡಿಸಿ ಆದ ನಂತರ ನಾವು ಕಟ್ಟೋದಕ್ಕಿಂತ ಮೊದಲು ಇದನ್ನು ನಾನೀಗ ಒದ್ದೆ ಬಟ್ಟೆ ತಂದಿದ್ದೇನೆ, ಚೆನ್ನಾಗಿ ಒರೆಸ್ಕೊಳ್ತೇನೆ ನಾನು. ಮೂಡೆ ಒಲಿ ಹೆಣೆಯಲಿಕ್ಕೆ ಇಡಿಸುಡಿ ಕಡ್ಡಿ ತಗೊಂಡಿದ್ದೇನೆ ನೋಡಿ. ನಾನೀಗ ಇಷ್ಟು ಇಡಿಸುಡಿ ಕಡ್ಡಿ ತಗೊಂಡಿದ್ದೇನೆ. ಇದನ್ನು ತುಳುವಲ್ಲಿ ನಾವು ಸಿಂಕರ್ ಕಡ್ಡಿ ಅಂತ ಕೂಡ ಹೇಳ್ತಾರೆ. ಒಂದು ದಪ್ಪ ಪೋರ್ಷನಿಂದ ಸ್ಟಾರ್ಟ್ ಮಾಡಬೇಕು. ಇದು ಈ ಶೇಪಲ್ಲೆಲ್ಲ ಇರ್ತದಲ್ಲ, ಇದನ್ನು ನಾವು ಮೊದಲಿಗೆ ಇಷ್ಟು ಕಟ್ ಮಾಡಿಕೊಳ್ಳುವ. ದಪ್ಪ ಉಂಟಲ್ಲ, ಇದನ್ನು ನಾವೀಗ ಇಷ್ಟು ಕಟ್ ಮಾಡಿಕೊಳ್ತೇನೆ ನೋಡಿ. ಇದೀಗ ಮೂಡೆ ಒಲಿಯದ್ದು ಅಡಿಯ ಪೋರ್ಷನ್ ಇದು. ಈ ಶೇಪಲ್ಲಿ ಫಸ್ಟಿಗೆ ಇದನ್ನು ಫೋಲ್ಡ್ ಮಾಡಬೇಕು, ಅಂದರೆ ಈ ಥರ ಇರಬೇಕು ಕ್ರಾಸ್ ಆಗಿ. ನಂತರ ಇದನ್ನು ಹೀಗೆ ಬೆಂಡ್ ಮಾಡಿ ತಿರುಗಿಸ್ಬೇಕು. ಇದನ್ನು ಇಲ್ಲಿ ಹೀಗಿರಬೇಕಿದು. ಮತ್ತು ಈ ಪೋರ್ಷನಿಗೆ ಇಡಿಸುರಿ ಕಡ್ಡಿಯಿಂದ ಹೊಟ್ಟೆ ಮಾಡಬೇಕು. ಒಂದು ಲಾಕ್ ಮಾಡಬೇಕು ಇಲ್ಲಿ. ಇಲ್ಲಿಗ ಇಷ್ಟು ಇಲ್ಲಿಗ ಲಾಸ್ಟ್ ಪೋರ್ಷನ್ ಲಾಕ್ ಆಯಿತು. ಈಗ ಇಲ್ಲೊಂದು ಹಾಕ್ಕೊಳ್ಬೇಕು. ಹಾಗೆ 2 ಕಡೆ ಲಾಕ್ ಹಾಕಿದ ನಂತರ ಅದನ್ನು ಹೀಗೆ ಬೆಂಡ್ ಮಾಡಬೇಕು. ನೋಡಿ ಇದು ಹೀಗೆ ಇಷ್ಟು ಫೋಲ್ಡ್ ಮಾಡಿ ಹೀಗೆ ಬೆಂಡ್ ಮಾಡಬೇಕು. ಬೆಂಡ್ ಮಾಡಿದ ಮೇಲೆ ಇಲ್ಲಿ ಒಂದು ಲಾಕ್ ಹಾಕ್ಕೊಳ್ಬೇಕು. ಅಡಿಯ ಪೋರ್ಷನ್ ಉಂಟಲ್ಲ, ಹೀಗೆ ಎಲ್ಲಿ ಕೂಡ ಹೊಟ್ಟೆ ಕಾಣಬಾರ್ದು ನಮಗೆ. ಯಾಕಂದರೆ ಇದರೊಳಗೆ ನಾವು ಬಂದ ಹಾಕ್ತೇವಲ್ಲ, ಹೊಟ್ಟೆ ಕಾಣಿದರೆ ಅದು ಬಂದ ಹೊರಗೆ ಬರ್ತದೆ ನೋಡಿ. ಇದು ಪೋರ್ಷನನ್ನು ಸರಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಹೀಗೆ ಇಲ್ಲಿ ಒಳಗೆ ಕೂಡ ನೋಡಿ, ಒಳಗೆ ಕೂಡ ಎಲ್ಲಿ ಕೂಡ ಹೊಟ್ಟೆ ಕಾಣಬಾರ್ದು. ಸ್ಟಾರ್ಟಿಂಗ್ ಪೋರ್ಷನ್ ಇದು ಸ್ಟಾರ್ಟಿಂಗ್ ಸರಿ ಆದರೆ ಮತ್ತೆ ಸರಿ ಆಗ್ತದೆ. ಫಸ್ಟಲ್ಲಿ ಮಾಡ್ಕೊಳ್ಳೋದು ಸರಿ ಮಾಡ್ಕೊಳ್ಬೇಕು. ಮತ್ತು ಇದನ್ನು ನಾವು ಫೋಲ್ಡ್ ಮಾಡ್ತೇವಲ್ಲ, ಇದನ್ನು ನಾವು ಟೈಟಾಗಿ ಸುತ್ತಿಕೊಂಡು ಹೋಗಬೇಕು. ಈಗ ಕೆಳಗೆ ಈಗ ಇಷ್ಟು ಈಗ ಇಲ್ಲೊಂದು ಹೀಗೆ ಲಾಕ್ ಮಾಡಿಕೊಳ್ಬೇಕು. ಇದು ನಾವು ಕಡ್ಡಿ ಕೂಡ ದಪ್ಪ ಪೋರ್ಷನನ್ನು ಲಾಸ್ಟಿಗೆ ಇಡಬೇಕು, ಸಪುರ ಪೋರ್ಷನ್ನ ಫಸ್ಟಿಗೆ ಹಾಕಿಕೊಳ್ಬೇಕು. ಇದು ಮತ್ತು ಕಡ್ಡಿ ಕೂಡ ತುಂಬ ದೊಡ್ಡದಿಡಬಾರ್ದು, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ಇದನ್ನಿನ್ನು ಸುತ್ತಿಕೊಂಡು ಬರೋದು ಮೇಲೆ ತನಕ ಟೈಟಾಗಿ ಸುತ್ತಬೇಕು. ಇದು ಕೂಡ ಅಜ್ಜಿಯಲ್ಲಿ ಇರಬೇಕಾದ್ರೆ ಮಾಡ್ತಾಯಿದ್ರು ಹೀಗೆ ಎಲ್ಲ ಮೂಡೆ ಮಾಡಿ. ಇದ್ರದ್ದು ಕೆಲಸ ತುಂಬ ಅಲ್ಲ ಇದರಲ್ಲಿ. ಹಾಗೆ ಈಗಿನ ಕಾಲದಲ್ಲೆಲ್ಲ ಮಾಡೋದು ಕಡಿಮೆ ಆಗಿದೆ ಇದು. ಇದು ಮತ್ತು ತುಂಬ ಟೈಮ್ ತಗೊಳ್ತದೆ. ಅಂದರೆ ಇದು ಕೆಲವೊಂದು ಸಲ ಬಾಡಲಿಕ್ಕೆ ಉಂಟಲ್ಲ, ಒಂದು ದಿವಸ ಇಟ್ಟರೆ ಕೂಡ ಒಳ್ಳೆಯದಾಗ್ತದೆ. ನಾನೀಗ ಒಂದು 4 ರಿಂದ 5 ಗಂಟೆ ಬಾಡಿಸಿ ಹಾಗೆಯೇ ಚಂದ್ರಿಕೆ ಮಾಡಿ ಇಟ್ಟಿದ್ದಲ್ಲ. ಇಲ್ಲಾಂದರೆ ಒಂದು ದಿವಸ ಎಲ್ಲ ನಿನ್ನೆ ರಾತ್ರಿ ಎಲ್ಲ ಮಾಡಿ ಇವತ್ತೆಲ್ಲ ತೆಗೆದರೆ ಒಳ್ಳೆ ಬಾಡ್ತದೆ ಇದು. ಇದು ಬಾಡಿದರೆ ಮಾತ್ರ ಹೇಳಿದಾಗೆ ಹೇಳ್ತದೆ ಇದರದ್ದು ಒಲಿ. ನೋಡಿ ಈಗ ಇದು ಎಕ್ಸ್ಟ್ರಾ ಬರ್ತದಲ್ಲ, ಎಕ್ಸ್ಟ್ರಾ ಬಂದು ಇದನ್ನು ಹೀಗೆ ಕಟ್ ಮಾಡಿಕೊಂಡ್ರೆ ಆಯಿತು. ಮೂಡೆದು ಒಲಿ ಉಂಟಲ್ಲ, ಮಧ್ಯದಲ್ಲಿ ಕೆಲವು ಸೀಲ್ ಆಗಿರ್ತದೆ. ಹಾಗೆ ಸೀಲ್ ಆದಾಗ ಈಗ ಹೀಗೆ ಎಕ್ಸ್ಟ್ರಾ ಇರ್ತದಲ್ಲ, ಅದನ್ನೆಲ್ಲ ಹೀಗೆ ಪ್ಯಾಚ್ ವರ್ಕಿಗೆ ಅದರ ಮೇಲೆ ಇಟ್ಕೊಂಡು ಮಾಡಲಿಕ್ಕೆ ಆಗ್ತದೆ. ಇದರ ಮೇಲುಗಡೆ ಆಗ ದೊಡ್ಡದಲ್ಲ, ಇದನ್ನು ಈಗ ನಾನು ಕಟ್ ಮಾಡಿ ಹೀಗೆ ರೌಂಡ್ ಶೇಪಲ್ಲಿ ಮಾಡಿಕೊಂಡಿದ್ದೇನೆ. ಈಗ ನೋಡಿ ಇದರೊಳಗೆ ಒಂದು ಹೊಟ್ಟೆ ಕೂಡ ಇಲ್ಲ. ನಾವು ಮಾಡುವಾಗ ಇದರಲ್ಲಿ ಹೊಟ್ಟೆ ಇರಬಾರ್ದು, ಅಷ್ಟು ನಾವು ಟೈಟಾಗಿ ಸುತ್ತಿಕೊಂಡು ಕೆಳಗೆ ಕೂಡ ಇದರದ್ದು ಅಡಿ ಪೋರ್ಷನ್ ಉಂಟಲ್ಲ, ಮಾಡ್ಕೊಳ್ಳೋದು ತುಂಬ ಜಾಗ್ರತೆಯಾಗಿ ಮಾಡ್ಕೊಳ್ಬೇಕು. ಅಂದರೆ ಅಡಿ ಪೋರ್ಷನ್ ಸರಿಯಾಗಿಲ್ಲ ಅಂತ ಹೇಳಿದರೆ ಇಡೀ ನಮ್ಮದು ಬಂದು ಹಾಕಿದೆಲ್ಲ ಹೋಗ್ತದೆ ನೋಡಿ. ಇಷ್ಟು ಟೈಟಾಗಿ ಇಲ್ಲಿ ಹೆಣೆದುಕೊಂಡು ಕಡ್ಡಿ ಹಾಕ್ಕೊಂಡು ಹೋಗಬೇಕು, ಲಾಕ್ ಮಾಡ್ತಾ ಹೋಗಬೇಕು. ಮೂಡೆ ಒಲೆಯಿಂದ ಮೂಡೆ ಹೇಗೆ ಹೆಣೆಯೋದಂತೇಳಿ ನಾನು ಇವತ್ತು ನಿಮಗೆ ತೋರಿಸಿಕೊಟ್ಟೆ. ನೀವು ಕೂಡ ಅಷ್ಟಮಿಯ ದಿನ ಈ ಮೂಡೆ ಒಲೆಯಿಂದಲೇ ಮೂಡೆ ಮಾಡಿ ಹಬ್ಬವನ್ನು ಆಚರಿಸಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು.